ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಲಕ್ಷಾಂತರ ಕಾರ್ಮಿಕರನ್ನು ಬೀದಿಗೆ ತಳ್ಳುವ ಜೊತೆಗೆ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೈಗೆ ಸಿಗುವಂತಹ ಈ ಒಂದು ಟಾಟಾ ಪವರ್ಗೆ ಕೊಟ್ಟರೆ ನಾವು ಏನಾದರೂ ಒಂದು ಬಲ್ಪ್ ಹಾಕ್ಬೇಕಾದ್ರೂ ಕರೆನ್ಸಿ ಹಾಕ್ಬೋದು. ನಮ್ಮ ಮೊಬೈಲ್ಗೆ ಇವತ್ತು ಕರೆನ್ಸಿ ಹಾಕಿಲ್ಲ ಅಂದರೆ ಏನು ಸಿಮ್ ಹಾಕಿ ಕರೆನ್ಸಿ ಹಾಕಿಲ್ಲ ಅಂದರೆ ಯಾವ ರೀತಿ ಮಾತಾಡೋಕ್ಕಾಗಲ್ಲ. ಅದೇ ರೀತಿ ಇದೆ. ನಿಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳೆಲ್ಲರೂ, ಎಲ್ಲ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಸಹ ಈ ಒಂದು 19 ಜಿಲ್ಲೆಯಲ್ಲಿ ಎಲ್ಲ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕೊಡಬಾರ್ದು ಅಂತೇಳಿ ನಿಮ್ಮ ಧ್ವನಿಗೆ ನಮ್ಮ ರೈತ ಸಂಘ ಮತ್ತು ರೈತರು ಸಹ ಸಂಪೂರ್ಣವಾಗಿ ಧ್ವನಿಯಾಗಿರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ನಿಮ್ಮ ಮುಖಾಂತರ ನಿಮ್ಮ ಬೆಸ್ಕಾಂ MD ಅವರು ಏನಿದ್ದಾರೆ ಅವ್ರಿಗೆ ಇರ್ತೇವೆ. ಯಾವುದೇ ಕಾರಣಕ್ಕೂ 19 ಜಿಲ್ಲೆಯಲ್ಲಿ ಟಾಟಾ ಪವರ್ಗೆ ಕೈಯನ್ನು ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಗುತ್ತಿಗೆ ಕೊಡಬಾರ್ದು ಅಂತೇಳಿ ಇವತ್ತು ನಿಮ್ಮ ಮೂಲಕನೂ ಒಂದು ಮನವಿ ಸಲ್ಲಿಸ್ತಾರೆ.